ಮಲಬದ್ಧತೆ ಎನ್ನುವುದು ಒಂದು ಸಾಧಾರಣ ಜೀರ್ಣ ವ್ಯವಸ್ಥೆ. ಇದರಲ್ಲಿ ಮಲ ಗಟ್ಟಿಯಾಗಿ ಪುಡಿಯಾಗಿ ಬರುತ್ತದೆ. ಇಂತಹ ವ್ಯಕ್ತಿಗಳಿಗೆ ಮಲವಿಸರ್ಜನೆ ಮಾಡುವುದು ತುಂಬ ಕಷ್ಟಕರವಾಗುತ್ತದೆ. ಇಂಥವರು ಪ್ರೆಷರ್ ಕೊಟ್ಟು ಮಲವಿಸರ್ಜನೆ ಮಾಡಬೇಕಾಗುತ್ತದೆ. ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ಆ ಭಾಗದಲ್ಲಿ ತುಂಬ ನೋವು ಆಗುತ್ತದೆ. ಆದುದರಿಂದ ಅವರು ದಿನ ಮಲವಿಸರ್ಜನೆ ಮಾಡುವುದಿಲ್ಲ. ವಾರದಲ್ಲಿ 3 ಸಾರಿ ಮಾತ್ರ, ಅದಕ್ಕಿಂತ ಕಡಿಮೆ ಮಲ ವಿಸರ್ಜನೆ ಮಾಡಿದರೆ ಅದನ್ನು ಮಲಬದ್ಧತೆ ಎಂದು ಕರೆಯುತ್ತಾರೆ. ಪ್ರತಿದಿನ 1 ಸಾರಿ ಅಥವಾ ಇಲ್ಲ 2 ಸಾರಿ ಮಲವಿಸರ್ಜನೆ ಮಾಡುವುದು ಆರೋಗ್ಯಕ್ಕೆ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಆದರೆ ವಾರದಲ್ಲಿ 3 ಸಾರಿಗಿಂತ ಕಡಿಮೆ ಮಲವಿಸರ್ಜನೆ ಮಾಡಿದರೆ ಅದು ಮಲಬದ್ಧತೆಯ ಲಕ್ಷಣವೆಂದು ಹೇಳಬಹುದು. ಮಲಬದ್ಧತೆ ಇರುವವರು ಮಲ ಗಟ್ಟಿಯಾಗಿ ಪುಡಿಯಾಗಿ ಇರುತ್ತದೆ. ಕೆಲವು ವೇಳೆ ಮಲ ಹೊರಗಡೆ ಬರುತ್ತಿದ್ದಂತೆ ವಿಪರೀತ ನೋವು ಬರುವುದು, ಇದನ್ನೇ ಮಲಬದ್ಧತೆ ಎನ್ನುವರು. ಹಾಗಾದರೆ ಮಲಬದ್ಧತೆ ಯಾಕೆ ಬರುತ್ತದೆ? ಅದರ ಲಕ್ಷಣಗಳು ಹೇಗೆ ಇರುತ್ತವೆ? ಮಲಬದ್ಧತೆ ಇರುವವರು ಮತ್ತು ಮಲಬದ್ಧತೆ ಇರದೇ ಇರುವವರು ಏನು ಆಹಾರವನ್ನು ಸೇವಿಸಬೇಕು, ಯಾವ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ಆಹಾರವನ್ನು ತೆಗೆದುಕೊಳ್ಳಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರಾ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಲಬದ್ಧತೆ ಒಂದು ಲಕ್ಷಣಗಳು. ಮಲಬದ್ಧತೆ ಒಂದು ಸಾಧಾರಣ ಸಮಸ್ಯೆಯಾಗಿ ಕಾಣಿಸಿದರೂ ಸಹ ಅದರ ಲಕ್ಷಣಗಳನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡರೆ ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಗುರುತಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಅವುಗಳು ಏನು ಎಂದರೆ, ದಿನ ಮಲವಿಸರ್ಜನೆ ಮಾಡದೆ 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಕೆಲವು ವ್ಯಕ್ತಿಗಳು ಮಲ ವಿಸರ್ಜನೆ ಮಾಡುತ್ತಾರೆ. ಕೆಲವರು ಪ್ರತಿದಿನ ಮಲ ವಿಸರ್ಜನೆ ಮಾಡುತ್ತಾರೆ. ಆದರೆ ಸಾಧಾರಣವಾಗಿ ವಾರದಲ್ಲಿ ಕೇವಲ 3 ಬಾರಿಗಿಂತ ಕಡಿಮೆ ಮಲ ವಿಸರ್ಜನೆ ಮಾಡುವುದು ಮಲಬದ್ಧತೆಯ ಮೊದಲನೆಯ ಲಕ್ಷಣ. ಇನ್ನು ಮಲ ಗಟ್ಟಿಯಾಗಿ ಪುಡಿ ರೀತಿಯಾಗಿ ಇರುವುದು. ಮಲ ಸಾಫ್ಟಾಗಿ ಇರದೆ ಗಟ್ಟಿಯಾಗಿ ಮಲ ವಿಸರ್ಜನೆ ಮಾಡುವಾಗ ನೋವು ಉಂಟಾಗುವುದು ಮಲಬದ್ಧತೆಯ ಲಕ್ಷಣ. ಇನ್ನು ಮಲ ಗಟ್ಟಿಯಾಗಿ ಪುಡಿಯಾಗಿರುವುದು ಮಲ ವಿಸರ್ಜನೆ ಮಾಡುವುದು ಕಷ್ಟಕರವಾಗುತ್ತದೆ. ಹಾಗೆ ಮಲ ವಿಸರ್ಜನೆ ಮಾಡುವಾಗ ಗಟ್ಟಿಯಾಗಿ ಉಂಡಿಯಾಗಿ ಬರುತ್ತದೆ ಮತ್ತು ಮಲ ವಿಸರ್ಜನೆ ಮಾಡುವುದು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದು. ಮಲ ವಿಸರ್ಜನೆ ಮಾಡಿದ ನಂತರವೂ ಸಹ ಹೊಟ್ಟೆ ಉಬ್ಬಿದಂತೆ ಅನಿಸುವುದು. ಇನ್ನು ಮಲ ಒಳಗಡೆ ಇದೆ ಎಂದು ಅನಿಸುವುದು. ಮತ್ತೆ ಮಲ ವಿಸರ್ಜನೆ ಮಾಡುವಾಗ ಬೇಗ ಬಾರದೆ ಹೋಗುವುದು ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಸಹ ಮಲಬದ್ಧತೆಯ ಲಕ್ಷಣವಾಗಿದೆ. ಹೊಟ್ಟೆ ನೋವು, ಹೊಟ್ಟೆ ಹಸಿವು ಆಗದೇ ಇರುವುದು, ಹೊಟ್ಟೆ ಉಬ್ಬರವಾಗಿರುವುದು, ಊಟ ಮಾಡದೇ ಇದ್ದರೂ ಸಹ ಊಟ ಮಾಡಿದಂತೆ ಭಾಸವಾಗುವುದು, ಹಾಗೆ ತಲೆನೋವು, ಒತ್ತಡ, ಹೊಟ್ಟೆಯಲ್ಲಿ ಟ್ಯಾಕ್ಸಿಸಿಸ್ ಹೊರಗಡೆ ಹೋಗದೇ ಇದ್ದರೆ ತಲೆನೋವು ಬರುವುದು ಮತ್ತು ಮಾನಸಿಕವಾಗಿ ಒತ್ತಡ ಉಂಟಾಗುವುದು, ಇವುಗಳು ಸಹ ಮಲಬದ್ಧತೆಯ ಲಕ್ಷಣಗಳಾಗಿವೆ. ಇನ್ನು ಮಲಬದ್ಧತೆಯ ತೀವ್ರ ಲಕ್ಷಣಗಳನ್ನು ನೋಡುವುದಾದರೆ, ಮಲದ ಜೊತೆ ರಕ್ತ ಬರುವುದು, ತೀವ್ರವಾದ ಹೊಟ್ಟೆ ನೋವು, ತೂಕ ಇಳಿಯುವುದು. ಈ ಲಕ್ಷಣಗಳು ಕಂಡು ಬಂದರೆ ಡಾಕ್ಟರ್ ಸಂಪರ್ಕಿಸುವುದು ಒಳ್ಳೆಯದು. ದೀರ್ಘಕಾಲವಾಗಿ ಮಲಬದ್ಧತೆ ಇದ್ದರೆ ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ಬರಬಹುದು. ಆದುದರಿಂದ ನಮಗೆ ಮೊದಲೇ ಮಲಬದ್ಧತೆಯ ಲಕ್ಷಣಗಳು ತಿಳಿದುಕೊಂಡರೆ ಮುಂಜಾಗ್ರತವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈಗ ಮಲಬದ್ಧತೆ ಬರಲು ಕಾರಣವೇನು ಎಂದು ತಿಳಿದುಕೊಳ್ಳೋಣ. ಮಲಬದ್ಧತೆ ಬರಲು ಸಾಕಷ್ಟು ಕಾರಣಗಳಿವೆ, ಅವುಗಳನ್ನು ವಿವರವಾಗಿ ನೋಡೋಣ. ಆಹಾರ ಪದ್ಧತಿಗಳು ಅಂದರೆ ಹಣ್ಣುಗಳು, ಸಿರಿಧಾನ್ಯಗಳು, ಫೈಬರ್ ಕಡಿಮೆ ಇರುವಂಥ ತರಕಾರಿಗಳನ್ನು ಕಡಿಮೆ ತೆಗೆದುಕೊಳ್ಳುವುದು. ಅಷ್ಟೇ ಅಲ್ಲದೆ ಸರಿಯಾಗಿ ನೀರು ಕುಡಿಯದಿದ್ದರೂ ಸಹ ಮಲ ಗಟ್ಟಿಯಾಗಿ ಉಂಡೆಯಾಗಿ ಬರುತ್ತದೆ. ಇದು ಮಲಬದ್ಧತೆಗೆ ದಾರಿ ಮಾಡಿಕೊಡುತ್ತದೆ. ಇನ್ನು ಡಿಹೈಡ್ರೇಷನ್ ಹೆಚ್ಚು ಇದ್ದಾಗ ಮಲಬದ್ಧತೆ ತೀವ್ರವಾಗುತ್ತದೆ. ರೆಡಿಮೇಡ್ ಫುಡ್ಗಳು, ಆಹಾರ ಪದ್ಧತಿಗಳು, ಫಾಸ್ಟ್ ಫುಡ್ಗಳು, ಸಕ್ಕರೆ ಹೆಚ್ಚು ಇರುವ ಆಹಾರಗಳು ಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡುತ್ತವೆ. ಅಷ್ಟೇ ಅಲ್ಲದೆ ಜೀವನ ಶೈಲಿ, ಶರೀರಕ್ಕೆ ಹೆಚ್ಚು ಕೆಲಸ ಕೊಡದೆ ಇದ್ದರೂ ಸಹ ಮಲಬದ್ಧತೆಯ ಬರುತ್ತದೆ. ವ್ಯಾಯಾಮ ಅಂತ ಕ್ರಿಯೆಗಳನ್ನು ಮಾಡದಿದ್ದರೆ ಸಹ ಮಲಬದ್ಧತೆಯು ಬರುವ ಸಾಧ್ಯತೆ ಹೆಚ್ಚು. ಅಷ್ಟೇ ಅಲ್ಲದೆ ಮಲ ವಿಸರ್ಜನೆಯನ್ನು ಅಲಕ್ಷ್ಯ ಮಾಡುವುದು
ಅಂದರೆ ಕೆಲವರು ಕೆಲಸದ ಬ್ಯುಸಿಯಾಗಿ ಮಲವಿಸರ್ಜನೆ ಮಾಡುವುದು ಮುಂದೂಡುವುದು, ಸರಿಯಾದ ಸಮಯಕ್ಕೆ ಮಾಡದೇ ಇರುವುದು. ಇದರಿಂದ ನಮ್ಮ ಶರೀರವು ಸಹಜ ಆಗುವ ರಿಫ್ಲೆಕ್ಷನ್ ಅನ್ನು ಕಳೆದುಕೊಳ್ಳುತ್ತದೆ. ಇದರಿಂದ ಹೊಟ್ಟೆಯಲ್ಲಿನ ಕರಳು ಮಲವನ್ನು ಗಟ್ಟಿಯಾಗಿ ಮಾಡುತ್ತದೆ. ಇದರಿಂದ ಕಿಡ್ನಿ ಸಮಸ್ಯೆಯಂಥ ಗಂಭೀರ ಕಾಯಿಲೆಯೂ ಸಹ ಬರಬಹುದು ಮತ್ತು ಥೈರಾಯ್ಡ್ ಸಮಸ್ಯೆಯಿಂದ ಸಹ ಮಲಬದ್ಧತೆ ಕಾರಣವಾಗುತ್ತದೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಗಳು ಬದಲಾವಣೆಯಾಗುವ ಸಾಧ್ಯತೆಯಿಂದ ಮತ್ತು ಹೊಟ್ಟೆಯಲ್ಲಿ ಮಗು ಬೆಳವಣಿಗೆಯಾಗುವುದರಿಂದ ಹೆಣ್ಣು ಮಕ್ಕಳಲ್ಲಿ ಮಲಬದ್ಧತೆ ಆ ಸಮಯದಲ್ಲಿ ಹೆಚ್ಚಾಗಿ ಕಾಡುತ್ತದೆ. ಅಷ್ಟೇ ಅಲ್ಲದೆ ಪ್ರಸವ ನಂತರವೂ ಸಹ ಈ ಸಮಸ್ಯೆ ಕೆಲವರಿಗೆ ಮುಂದುವರಿಯುತ್ತದೆ ಮತ್ತು ಆಲ್ಕೋಹಾಲ್, ಬೀಡಿ ಸಿಗರೆಟ್ ಸೇದುವುದು ಮತ್ತು ಟೀ ಕಾಫಿ ಅಧಿಕವಾಗಿ ಕುಡಿಯುವುದರಿಂದ ಶರೀರದಲ್ಲಿ ಡಿಹೈಡ್ರೇಟ್ ಜಾಸ್ತಿ ಆಗಿ ಮಲಬದ್ಧತೆಗೆ ಕಾರಣವಾಗಬಹುದು. ಇನ್ನು ಬೀಡಿ ಸಿಗರೆಟ್ ಸೇದುವುದರಿಂದ ಶರೀರ ವ್ಯವಸ್ಥೆ ಹಾಳಾಗುತ್ತದೆ. ಮತ್ತೆ ಕೆಲವರು ಮೆಡಿಸಿನ್ ತೆಗೆದುಕೊಳ್ಳುವುದರಿಂದ ಸಹ ಮಲಬದ್ಧತೆ ಕಾರಣವಾಗಬಹುದು. ಅಂದರೆ ಕ್ಯಾಲ್ಸಿಯಂ ಮಾತ್ರೆಗಳು, ಕೆಲವು ಪೇನ್ ಕಿಲ್ಲರ್ಗಳು, ಆ್ಯಂಟಿ ಆ್ಯಸಿಡ್ ಟ್ಯಾಬ್ಲೆಟ್ಗಳು ಇತ್ಯಾದಿಗಳಿಂದ ಸಹ ಮಲಬದ್ಧತೆ ಉಂಟಾಗಬಹುದು. ಮಲಬದ್ಧತೆ ಬಾರದೆ ಇರಬೇಕೆಂದರೆ ಈ ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಳೋದು ಕಡಿಮೆ ಮಾಡಬೇಕು. ಈಗ ಮಲಬದ್ಧತೆ ಇರುವವರು ಮತ್ತು ಮಲಬದ್ಧತೆ ಬಾರದೆ ಇರಬೇಕು ಎಂದರೆ ಯಾವ ಯಾವ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ಯಾವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಬಾರದು ಎಂದು ತಿಳಿಯೋಣ. ಮೊದಲನೇದಾಗಿ ತಿನ್ನಬೇಕಾಗಿರುವ ಆಹಾರಗಳು ಫೈಬರ್ ಅಧಿಕವಿರುವ ಆಹಾರಗಳನ್ನು ತೆಗೆದುಕೊಳ್ಳಬೇಕು. ಮುಖ್ಯವಾಗಿ ಆ್ಯಪಲ್, ಬೇರಿ, ಬಾಳೆಹಣ್ಣು, ದ್ರಾಕ್ಷಿ, ಆರೆಂಜ್ ಇತ್ಯಾದಿ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. ಇನ್ನು ತರಕಾರಿಯಲ್ಲಿ ನುಗ್ಗೆಕಾಯಿ, ಕ್ಯಾರೆಟ್, ಕಾಲಿಫ್ಲವರ್, ಬೀನ್ಸ್ ಮತ್ತು ಹಸಿರು ತರಕಾರಿ ಬಟಾಣಿಗಳನ್ನು ತೆಗೆದುಕೊಳ್ಳಬೇಕು. ಇನ್ನು ಸಿರಿಧಾನ್ಯಗಳಲ್ಲಿ ಓಟ್ಸ್, ಗೋಧಿ, ರಾಗಿ, ನವಣೆಯಂಥ ಸಿರಿಧಾನ್ಯಗಳನ್ನು ತೆಗೆದುಕೊಳ್ಳಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಖಜೂರ, ಅಂಜೂರ್, ಬಾದಾಮಿ, ಒಣದ್ರಾಕ್ಷಿ ಇತ್ಯಾದಿ ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ಕನಿಷ್ಠ ದಿನಕ್ಕೆ 7ರಿಂದ 8 ಗ್ಲಾಸ್ ನೀರನ್ನು ಕುಡಿಯಬೇಕು. ಹಾಗೆ ಎಳೆನೀರು ಕುಡಿಯುವುದು ತುಂಬ ಒಳ್ಳೆಯದು. ಮತ್ತು ಮಜ್ಜಿಗೆ, ಹಣ್ಣಿನ ರಸ, ನ್ಯಾಚುರಲ್ ಆಗಿ ಸಿಗುವ ಜ್ಯೂಸನ್ನು ಕುಡಿಯಬೇಕು. ಇನ್ನು ಬಿಸಿ ನೀರಿನೊಂದಿಗೆ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಮಲವಿಸರ್ಜನೆ ಸುಲಭವಾಗಿ ಆಗುತ್ತದೆ. ಅಷ್ಟೇ ಅಲ್ಲದೆ ಮೊಸರನ್ನು ತೆಗೆದುಕೊಳ್ಳಬಹುದು. ಮೊಸರನ್ನು ತೆಗೆದುಕೊಳ್ಳುವುದರಿಂದ ಜೀರ್ಣಕ್ರಿಯೆಯು ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡಲು ಸಹಾಯವಾಗುತ್ತದೆ. ಇನ್ನು ಗುಲ್ಕನ್, ಇದನ್ನು ಬಿಸಿ ನೀರಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಮಲಬದ್ಧತೆ ಸುಲಭವಾಗುತ್ತದೆ. ಇನ್ನು ತುಪ್ಪ, ರಾತ್ರಿ ಮಲಗುವ ಮುನ್ನ ಹಾಲಿನ ಜೊತೆ 1-2 ಸ್ಪೂನ್ ಸೇರಿಸಿ ತುಪ್ಪವನ್ನು ಕುಡಿಯುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ. ಇನ್ನು ಕಾಮಕಸ್ತೂರಿ ಬೀಜಗಳು, ಇವು ರಾತ್ರಿ ನೀರಿನಲ್ಲಿ 1 ಅಥವಾ 2 ಸ್ಪೂನ್ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅಂಜೂರ ಹಣ್ಣು ದಿನನಿತ್ಯ ಸೇವನೆ ಮಾಡುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ. ಹಾಗೆ ಇವುಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು. ವ್ಯಾಯಾಮ ಮಾಡುವುದರಿಂದ ಜೀರ್ಣಕ್ರಿಯೆಯು ಸಕ್ರಿಯವಾಗಿ ಕೆಲಸ ಆರಂಭಿಸುತ್ತದೆ. ಮುಖ್ಯವಾಗಿ ಮಲವಿಸರ್ಜನೆ ಬಂದಾಗ ಮೊದಲು ಮಲವಿಸರ್ಜನೆ ಮಾಡಬೇಕು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡಬೇಕು, ಮುಂದೂಡಬಾರದು. ಹೀಗೆ ಈ ರೀತಿಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ಜೀರ್ಣ ವ್ಯವಸ್ಥೆ ಸರಿ ಆಗುತ್ತದೆ, ಮಲಬದ್ಧತೆ ನಿರ್ವಹಣೆಯಾಗುತ್ತದೆ. ಹಾಗೆ ಮಲಬದ್ಧತೆ ಇರುವವರು ಯಾವ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ನೋಡೋಣ. ನಾನು ಹೇಳುವ ಈ ಪದಾರ್ಥಗಳನ್ನು ದಿನ ನೀವು ತಿನ್ನುತ್ತಿದ್ದರೆ ಮಲಬದ್ಧತೆ ಬರುವುದು ಖಂಡಿತ. ಮಲಬದ್ಧತೆ ಇಲ್ಲದಿರುವವರು ಸಹ ಈ ಆಹಾರ ಪದಾರ್ಥಗಳನ್ನು ತಿಂದರೆ ಅವರಿಗೂ ಸಹ ಬರುವ ಸಾಧ್ಯತೆ ಹೆಚ್ಚು. ಇನ್ನು ಮಲಬದ್ಧತೆ ಇರುವವರು ನಾ ಹೇಳುವ ಈ ಪದಾರ್ಥಗಳನ್ನು ತಿನ್ನುತ್ತಿದ್ದರೆ ಅವರಿಗೆ ಕಡಿಮೆಯಾಗುವುದು ಒಂದು ಕಡೆ ಇರಲಿ, ಇನ್ನು ಜಾಸ್ತಿನೇ ಆಗುತ್ತದೆ. ಮುಖ್ಯವಾಗಿ ಫೈಬರ್ ಕಡಿಮೆ ಇರುವ ಆಹಾರ ಪದಾರ್ಥಗಳು ಅವುಗಳೆಂದರೆ ಮೈದಾ ಹಿಟ್ಟಿನಿಂದ ಮಾಡಿದ ಆಹಾರ ಪದಾರ್ಥಗಳು, ಅಂದರೆ ಪಿಜ್ಜಾ, ಬರ್ಗರ್ ಅಂತ ಪದಾರ್ಥಗಳು, ಇಲ್ಲವೇ ಬೇಕರಿ ಪದಾರ್ಥಗಳು, ಕೇಕ್, ಬಿಸ್ಕೆಟ್ ಇತ್ಯಾದಿ. ಈ ಆಹಾರಗಳಲ್ಲಿ ಫೈಬರ್ ಕಡಿಮೆ ಇರುತ್ತದೆ ಮತ್ತು ಜೀರ್ಣವಾಗುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಇನ್ನು ಸಕ್ಕರೆ ಅಧಿಕವಿರುವ ಆಹಾರಗಳು, ಸೋಡಾ, ಕಾರ್ಬೋಹೈಡ್ರೇಟ್ಸ್, ಕೂಲ್ ಡ್ರಿಂಕ್ಸ್, ಸ್ವೀಟ್ಸ್, ಚಾಕ್ಲೇಟ್, ಐಸ್ ಕ್ರೀಮ್ಗಳಂಥ ಪದಾರ್ಥಗಳಿಂದ ದೂರವಿರಬೇಕು.
ಹಾಗೆ ಉಪ್ಪು ಅಧಿಕವಿರುವ ಆಹಾರಗಳನ್ನು ಸಹ ತೆಗೆದುಕೊಳ್ಳಬಾರದು. ಇನ್ನು ಹಾಲಿನ ಉತ್ಪನ್ನಗಳು, ಕೆಲವರಿಗೆ ಹಾಲಿನ ಉತ್ಪನ್ನಗಳು ಸಹ ಕೆಲವರಿಗೆ ಮಲಬದ್ಧತೆಗೆ ಉಂಟು ಮಾಡುತ್ತವೆ. ಹಾಲಿನಲ್ಲಿ ಲ್ಯಾಕ್ಟೋಜನ್ ಸಕ್ಕರೆ ಅಂಶವಿರುತ್ತದೆ. ಇದು ಕೆಲವರಿಗೆ ಜೀರ್ಣವಾಗುವುದು ಕಷ್ಟಕರವಾಗುತ್ತದೆ. ಮತ್ತು ಮಾಂಸ, ಇದು ಸಹ ಮಲಬದ್ಧತೆಗೆ ಕಾರಣವಾಗಬಹುದು. ಕಾಫಿ ಮತ್ತು ಆಲ್ಕೋಹಾಲನ್ನು ಸೇವನೆಯಿಂದ ಡಿಹೈಡ್ರೇಷನ್ ಕಾರಣವಾಗುತ್ತದೆ. ಈ ಡಿಹೈಡ್ರೇಷನ್ ಮಲವನ್ನು ಗಟ್ಟಿಯಾಗಿ ಮಾಡುತ್ತದೆ, ಆದುದರಿಂದ ಮಲಬದ್ಧತೆ ಉಂಟಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಲಬದ್ಧತೆ ಬರುವ ಲಕ್ಷಣಗಳು ಮತ್ತು ಮಲಬದ್ಧತೆ ಇರುವವರು ಯಾವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು, ಹಾಗೆ ಮಲಬದ್ಧತೆ ನಿರ್ವಹಣೆಗೆ ಯಾವ ಯಾವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು ಎಂದು ಸವಿವರವಾಗಿ ನೀಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋನು ಶೇರ್ ಮಾಡಿ, ಕಾರಣ ಈ ವಿಷಯಗಳು ಎಲ್ಲರಿಗೂ ತಿಳಿದಿರಲ್ಲ. ಧನ್ಯವಾದಗಳು.